ನಾನು ನೋಡಿದೆ, ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನ್ಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನು ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ, ವಾದ ವಿವಾದ ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರ್ ಅಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗು, ವೀಲ್ ಚೇರ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದವರು ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ. ಬಿಜೆಪಿ ಕಾಂಗ್ರೆಸ್ ಇಬ್ರು, ನಾನು ಬಿಜೆಪಿ ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ, ಪರ ಮಾಡಿದೆ ಅಂತ ಎಲ್ಲ, ಇಬ್ಬರದು ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದೆ. 5 ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ, ಮನೆ ಕೊಡಲಿಲ್ಲ. ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಲೀಡರ್ ಹೇಳಿದ್ರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ. ಇದೆಲ್ಲ ವಾದ ವಿವಾದ. ನಾನು ಟಿವಿ ನೋಡಿದ್ದೇನೆ, ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ. ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟ್ ಆಗಿ ಕ್ಯಾಚ್ ಮಾಡುವುದು. ನಡೀತಾ ಇದೆ ಇದು ವಾದ ವಿವಾದ. ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದಾವೆ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಒಡಲಿಲ್ಲ. 18 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು. ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಂದಿನಿ ಲೇಔಟು ನಾನು ಪುಸ್ತಕ ಓದಬೇಕಾಗಿಲ್ಲ, ತಲೆ ಒಳಗೆ 850 ಮನೆ ಹೊಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಂದ್ರು ನಮ್ಮ ಮನೆ ಹತ್ರ. ಅಂದ್ರೆ ನಮ್ಮ ಮನೆಯಲ್ಲ, ಮುಖ್ಯಮಂತ್ರಿ ಮನೆ ಹತ್ರ. ಏನು ಹೊರಗಡೆ ಬಾಯ್ ಮಾಡ್ಕೊತಿದ್ದಾರೆ. ಕೆಳಗಡೆ ಬಂದು ಏನ್ ಸಮಾಚಾರ ಅಂದ್ರೆ, ಈಗೆಲ್ಲ ಬುಲ್ಡೋಸರ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಲಕ್ಷ್ಮೀ ವೆಂಕಟಾಚಲಂ ಅವತ್ತು BDA ಕಮಿಷನ್, ನಾ ಹೇಳಿದೆ ಬೆಳಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ನೀವು ಹೋಗಿ. ನೀವು ಹೋದ್ರೆ ಎಲ್ಲ ಸ್ಟಡಿ ಮಾಡಿದ್ರು, ನಿಲ್ಸಿ ಅಲ್ಲಿಗೆ ಬಂದು ಯಾರ್ಯಾರು ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹೊಡಿಬೇಡಿ. ದುಡ್ಡು ಕಟ್ಟೋರಿಗೆ ಏನ್ ಮಾಡಬೇಕು? ದುಡ್ಡು ಕಟ್ಟೋರಿಗೆ ಬೇರೆ ಜಾಗ, ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತಿನ್ 2 months ಮನೆ ಕಟ್ಟಬೇಕು. ನಾ ಆರ್ಡರ್ ಮಾಡಿದೆ. ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು. ದೇ ಆಲ್ ಅಗ್ರೀಡ್, ದಿ ಮ್ಯಾಟರ್ ವಾಸ್ ಸ್ಟಾಪ್. ದೇರ್ ಇಸ್ ನೋ ಯಾವ ಕಡೆಯಿಂದ ಬಂದರು, ಯಾವ ಊರಿಂದ ಬಂದರು,
ನಾನು ಅದೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಬನ್ನಿ, ಇದೆಲ್ಲ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಪ್ರಧಾನಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ. ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್. ನಾನು ನೋಡಿದೆ ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನ್ಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನು ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ, ವಾದ ವಿವಾದ ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರ್ ಅಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗು, ವೀಲ್ ಚೇರ್ ಕರ್ಕೊಂಡು ಹೋಗ್ತೀನಿ. ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದವರು ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದ್ರಿ. ಬಿಜೆಪಿ ಕಾಂಗ್ರೆಸ್ ಇಬ್ರು ನಾನು ಬಿಜೆಪಿ ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ, ಪರ ಮಾಡಿದೆ ಅಂತ ಎಲ್ಲ. ಇಬ್ಬರದು ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದೆ. 5 ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ, ಮನೆ ಕೊಡಲಿಲ್ಲ. ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಲೀಡರ್ ಹೇಳಿದ್ರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ. ಇದೆಲ್ಲ ವಾದ ವಿವಾದ. ನಾನು ಟಿವಿ ನೋಡಿದೆ, ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ. ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟ್ ಆಗಿ ಕ್ಯಾಚ್ ಮಾಡುವುದು. ನಡೀತಾ ಇದೆ ಇದು ವಾದ ವಿವಾದ. ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರೆ ಸ್ಲಮ್ಸ್ ಇದಾವೆ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಒಡಲಿಲ್ಲ. 18 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು. ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಂದಿನಿ ಲೇಔಟು ನಾನು ಪುಸ್ತಕ ಓದಬೇಕಾಗಿಲ್ಲ, ತಲೆ ಒಳಗೆ 850 ಮನೆ ಹೊಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಂದ್ರು ನಮ್ಮ ಮನೆ ಹತ್ರ. ಅಂದ್ರೆ ನಮ್ಮ ಮನೆಯಲ್ಲ, ಮುಖ್ಯಮಂತ್ರಿ ಮನೆ ಹತ್ರ. ಏನು ಹೊರಗಡೆ ಬಾಯ್ ಮಾಡ್ಕೊತಿದ್ದಾರೆ. ಕೆಳಗಡೆ ಬಂದು ಏನ್ ಸಮಾಚಾರ ಅಂದ್ರೆ ಈಗೆಲ್ಲ ಬುಲ್ಡೋಸರ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಲಕ್ಷ್ಮೀ ವೆಂಕಟಾಚಲಂ ಅವತ್ತು BDA ಕಮಿಷನ್. ನಾ ಹೇಳಿದೆ ಬೆಳಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ನೀವು ಹೋಗಿ. ನೀವು ಹೋದ್ರೆ ಎಲ್ಲ ಸ್ಟಡಿ ಮಾಡಿದ್ರು, ನಿಲ್ಸಿ ಅಲ್ಲಿಗೆ ಬಂದು ಯಾರ್ಯಾರು ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹೊಡಿಬೇಡಿ. ದುಡ್ಡು ಕಟ್ಟೋರಿಗೆ ಏನ್ ಮಾಡಬೇಕು? ದುಡ್ಡು ಕಟ್ಟೋರಿಗೆ ಬೇರೆ ಜಾಗ, ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತಿನ್ 2 months ಮನೆ ಕಟ್ಟಬೇಕು. ನಾನು ಆರ್ಡರ್ ಮಾಡಿದೆ.
ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು. ದೇ ಆಲ್ ಅಗ್ರೀಡ್, ದಿ ಮ್ಯಾಟರ್ ವಾಸ್ ಸ್ಟಾಪ್. ದೇರನೋ ಯಾವ ಕಡೆಯಿಂದ ಬಂದರು, ಯಾವ ಊರಿಂದ ಬಂದರು, ನಾನು ಅದೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಬನ್ನಿ, ಇದೆಲ್ಲ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಪ್ರಧಾನಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ. ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್.